ಸ್ನೇಹಿತರೆ, ಇವಾಗೊಂದು ಹೊಸ ಪ್ರೊಪಗೊಂಡ ಬರ್ತೈತೆ. ಏನು ಗೊತ್ತಾ? ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಆ ಹೋರಾಟಗಾರರು ಅವರಲ್ಲ, ಅವರು ಹಿಂದೂ ವಿರೋಧಿ ಪಟ್ಟ ಕಟ್ತವ್ರು ಇವರು ರಾಜಕೀಯದವ್ರು ಸೇರಿಕೊಂಡು. ಒಂದು ಎರಡನೇದು, ಅವರು ಬೇಕು ಅಂತಲೇ ಹೆಗ್ಡೆ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರಂತೆ. ಆಯಿತಾ? ಆಯಿತು, ಮಾಡಲಿ ಬಿಡಿ, ತಪ್ಪೇನಿದೆ. ಒಂದಷ್ಟು ಕಾಸು ಕಿತ್ಕೊಳ್ಳಿ ಬಿಡಿ, ಅವ್ರ ಹತ್ರ ಬೆಜ್ಜನ್ ಕೋಟಿ ಐತೆ, ಕಿತ್ಕೊಳ್ಳಿ ಬಿಡಿ. ಸಿಹಿ ರಕಡತನೇ ಇರಬೇಕು ಹೋಗೋದು. ಆದರೆ ವಿಚಾರ ಏನು ಹೇಳಿಲಿ? ಕೊಲೆ ಆಗಿರೋ ಸತ್ಯ ತಾನೆ, ಹೆಣಗಳು ಗುಣಾಕಿರೋ ಸತ್ಯ ತಾನೆ. ಅದನ್ನು ತಗ್ಸಿ ತೋರಿಸ್ರಪ್ಪ ಒರಿಜಿನಲ್ ಕಳ್ರೆ ಯಾರು ಅಂತ. ಅದಕ್ಕೆ ತಾನೇ ಹೋರಾಟ ಮಾಡ್ತಿರೋದು ಇವರು. ಹೋರಾಟ ಮಾಡ್ಬೇಕಾದ್ರೆ ಖರ್ಚು ಕಾಸು ಬೇಕು, ಹಿಡ್ಕೊಂಡವ್ರು ಬಿಡಿ. ಧರ್ಮೇಂದ್ರ ಹೆಗ್ಡೆ ಅವ್ರನ್ನ ಹಿಡ್ಕೊ, ಯಾರೋ ಹೆಗ್ಡೆವ್ರನ್ನ ಹಿಡ್ಕೊಂಡವ್ರು ಬಿಡಿ, ಇಸ್ಕೊಳ್ಳಿ ಬಿಡಿ, ದುಡ್ಡು ತಾನೇ ಕೊಡಲಿ ಬಿಡಿ, ತಪ್ಪೇನಾಗುತ್ತೆ? ಈಗ ನಿಮ್ಮ ರಾಜಕಾರಣಿಗಳು ನಿಮ್ತವೇ ಟ್ಯಾಕ್ಸ್ ಕಿತ್ಕೊಂಡು ನಿಮಗೆ ಬೋಳಿಸ್ತವ್ರಲ್ಲ, ಅದು ನ್ಯಾಯ ಅನ್ಸಲ್ವ ನಿಮಗೆ? ಧರ್ಮಸ್ಥಳದ ಹೆಸ್ರು ಹೇಳ್ಬಿಟ್ರೆ ನಿಮ್ಗೇನು ದೊಡ್ಡ ಇದಾಗ್ಬಿಡ್ತದೆ ಅದು? ಧರ್ಮಸ್ಥಳ ಅನ್ನೋ ಒಂದು ಪ್ಲೇಸು. ಅಲ್ಲಿ ನನ್ನ ಫ್ರೆಂಡ್ ಅವರ ರಿಲೇಟಿವ್ಸ್ಗಳೇ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ, ಅಲ್ಲಿ ಸುಮಾರು ಜನ. ಆಯಿತಾ? ಅಲ್ಲೂ ಅವರು ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಿರೋದು. ಅದೇನು ದೊಡ್ಡ ಏನು, ಇಟ್ ಈಸ್ ಎ ಬಿಸ್ನೆಸ್ ಅಷ್ಟೇ, ರಿಲೀಜಿಯಸ್ ಬಿಸ್ನೆಸ್ ಇದು, ಕ್ಯಾಪಿಟಲಿಸಮ್ ಇದು. ಓಕೆ, ಇಲ್ಲಿ ಎಮೋಷನ್ಸ್ಗಳನ್ನ ಹಿಡ್ಕೊಂಬೇಡಿ ನೀವು. ಕೊಲೆ ಆಗಿರೋದು ನಿಜ, ಅದಾಗಿರೋ ಸತ್ಯ ಬರಲಿ ಬಿಡಿ. ಧರ್ಮೇಂದ್ರ ಹೆಗ್ಡೆ ಅವ್ರ ಹೆಸರು ಹೇಳ್ಕೊಳ್ಳಿ ಬಿಡಿ, ಇವರು ಒಂದಷ್ಟು ಕಾಸು ಕಿಸ್ಕೊಳ್ಳಿ ಬಿಡಿ. ತಪ್ಪೇನು ಅದರಲ್ಲಿ? ತಪ್ಪೇನೂ ಇಲ್ಲ ಇದರಲ್ಲಿ. ಓಕೆ, ಈ ರೀತಿಯಾದಂತಹ ನಿಮ್ಮ ಎಮೋಷನಲ್ ಬಕ್ರಾಯಿಸಮ್ನ ತಂದ್ಬಿಟ್ಟು ನಮ್ಮ ಹತ್ರ ಹೇಳಕ್ಕೆ ಬರಬೇಡಿ.